ಕುಮಾರಸ್ವಾಮಿ ಅವರನ್ನು ಕ್ಷಿಪ್ರ ಕ್ರಾಂತಿಯ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆದರು. ಆದರೆ ಅವರು ಕ್ರಮಿಸಬೇಕಾಗಿದ್ದಂಥ ದಾರಿ ಮಾತ್ರ ಸುಲಭದ್ದಾಗಿರಲಿಲ್ಲ. ಯಾಕಂತಂದರೆ ಒಂದು ಕಡೆ ಮಿತ್ರ ಪಕ್ಷವನ್ನು ಜೊತೆಗೆ ಕೊಂಡೊಯ್ಯಬೇಕಿತ್ತು, ಮತ್ತೊಂದು ಕಡೆ ಉತ್ತಮ ಆಡಳಿತ ನಡೆಸುವ ಮೂಲಕ ಜನರನ್ನು ಸಂಪ್ರೀತಗೊಳಿಸಬೇಕಾಗಿತ್ತು. ಯಾಕಂತಂದರೆ ಕುಮಾರಸ್ವಾಮಿ ಅವರು ಜನಾದೇಶ ಪಡೆದು ಮುಖ್ಯಮಂತ್ರಿ ಆಗಿರಲಿಲ್ಲ. ಹೀಗಾಗಿಯೇ ಕುಮಾರಸ್ವಾಮಿ ಅವರು ಜನಪ್ರಿಯ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಜನರಿಗೆ ಹತ್ತಿರವಾದರು. ಜನ ಕೂಡ ಕುಮಾರಸ್ವಾಮಿಗೆ ಹತ್ತಿರ ಆದರು. ದೇವೇಗೌಡರ ಪ್ರಭಾವ ವಲಯದಿಂದ ದೂರ, ತಮ್ಮದೇ ಆದ ಶೈಲಿಯಿಂದ ಜನರಿಗೆ ಹತ್ತಿರ. ಕುಮಾರಸ್ವಾಮಿಯವರಿಗೆ ದೊಡ್ಡ ಮಟ್ಟದ ರಾಜಕೀಯ ಹಿನ್ನೆಲೆ ಇತ್ತು. ಅವರು ದೇಶದ ಮಾಜಿ ಪ್ರಧಾನಮಂತ್ರಿಯ ಮಗ. ಹಾಗಿರುವಾಗ ಅವರ ಪ್ರಭಾವ ವಲಯದಿಂದ ತಪ್ಪಿಸಿಕೊಂಡು ತಮ್ಮದೇ ಆದ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಕಷ್ಟವಾಗಿತ್ತು. ಅದೇ ಅವರಿಗೆ ಮೊದಲ ಸವಾಲಾಗಿತ್ತು. ಅದನ್ನು ಕುಮಾರಸ್ವಾಮಿಯವರು ಸಮರ್ಥವಾಗಿ ನಿಭಾಯಿಸಿದರು. ತಮ್ಮದೇ ಆದ ಸರಳ ಶೈಲಿ ರೂಢಿಸಿಕೊಂಡರು. ದಶಕಗಳ ಕಾಲ ರಾಜಕಾರಣ ಮಾಡಿದ ತಂದೆ ದೇವೇಗೌಡರನ್ನೇ ಮೀರಿಸಿದ ಜನಪ್ರಿಯತೆ ಗಳಿಸಿದರು. ಅದಕ್ಕೆ ಕಾರಣ ಅವರ ಕಾರ್ಯಕ್ರಮ ಮತ್ತು ದಿನಚರಿ. ಸದಾ ತೆರೆದಿರುತ್ತಿದ್ದ ಸಿಎಂ ಮನೆ ಬಾಗಿಲು. ಜನತಾ ದರ್ಶನ ನಡೆಸಿದ್ರು ರಾತ್ರಿ ಹಗಲು. ಮುಖ್ಯಮಂತ್ರಿ ಅಂದ್ರೆ ದೂರದಲ್ಲೇ ಪ್ರತ್ಯಕ್ಷವಾಗಿ ಮಾಯವಾಗುವ ದೊಡ್ಡ ಜನ ಅಂತಲೇ ಜನರ ಭಾವನೆಯಾಗಿತ್ತು. ಮುಖ್ಯಮಂತ್ರಿಗಳು ಅಂದ್ರೆ ಅದು ದೂರದಿಂದ ನೋಡಿ ಮನೆಗೆ ಹೋಗುವ ಜನ ಅಂತ ಅಂದುಕೊಂಡಿದ್ದ ಕಾಲ. ಆದರೆ ಕುಮಾರಸ್ವಾಮಿ ಸಿಎಂ ಆಗಿ ದಿನ ಬೆಳಗಾಗೋದ್ರೊಳಗೆ ಬದಲಾವಣೆ ತಂದುಬಿಟ್ರು. ತಮ್ಮ ಮನೆ ಬಾಗಿಲನ್ನ ಜನರಿಗಾಗಿ ಸದಾ ತೆರೆದಿಟ್ಟರು. ಅವರು ನಡೆಸಿದ ಜನತಾ ದರ್ಶನ ಅದೊಂದು ಐತಿಹಾಸಿಕ ದಾಖಲೆಯೇ ಸರಿ. ಬೆಳಗ್ಗೆ 11ಕ್ಕೆ ಶುರು ಮಾಡಿದರೆ ರಾತ್ರಿ 2 ಜನತಾ ದರ್ಶನ ಮುಂದುವರಿಸ್ತಾ ಇದ್ರು. ದೂರದಿಂದ ಬಂದ ಜನರನ್ನ ಖುದ್ದು ಭೇಟಿ ಮಾಡಿ ಸ್ಥಳದಲ್ಲೇ ಪರಿಹಾರ ಕೊಡಿಸ್ತಾ ಇದ್ರು. ಅವರ ತಾಳ್ಮೆ, ಜನರ ಬಗೆಗಿದ್ದ ಪ್ರೀತಿ, ಕಾಳಜಿ, ಕಷ್ಟಕ್ಕೆ ಮರುಗುವ ತಾಯಿ ಗುಣ ಎಲ್ಲವೂ ಜನತಾ ದರ್ಶನದಲ್ಲಿ ಅನಾವರಣವಾಗಿತ್ತು. ಆ ಜನತಾ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇತ್ತು. ಕೆಲವರಿಗಂತೂ ತಮ್ಮ ಮನೆಯಲ್ಲೇ ವಾಸ್ತವ್ಯ ಕಲ್ಪಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮನೆಗೆ ವಾಪಸ್ ಕಳಿಸಿದ ಮಾನವೀಯತೆ ಮೆರೆದ ಕುಮಾರಸ್ವಾಮಿ ಬೇಗ ಜನರಿಗೆ ಪ್ರಿಯವಾಗತೊಡಗಿತು. ಅಂಗವಿಕಲರು ಕುಮಾರಣ್ಣನ ಶರ್ಟ್ ಇಟ್ಕೊಂಡು ಎಳಿತಿದ್ರು, ಕುಮಾರಣ್ಣ ಅಂತ. ಯಾವುದೇ ಮುಖ್ಯಮಂತ್ರಿನ ಮುಟ್ಲಿಕ್ಕೂ ಕೂಡ ಬಿಡಲ್ಲ ಪೊಲೀಸ್ನವರು, ಸುತ್ತಮುತ್ತ ಇರ್ತಕ್ಕಂಥ ಪಡೆ. ಕುಮಾರಸ್ವಾಮಿ ಅವರು ಎಲ್ರಿಗೂ ಆದೇಶ ಕೊಟ್ಟಿದ್ದರು, ಎಲ್ಲ ಪೊಲೀಸವ್ರಿಗೂ, ಅವರು ಸುತ್ತಮುತ್ತ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಯಾರಾದರೂ ಸಾಮಾನ್ಯ ಜನ ಬಂದರೆ ಅವ್ರನ್ನ ಹರಾಸ್ ಮಾಡಬೇಡಿ, ನೇರವಾಗಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ. ರಾಷ್ಟ್ರದ ಗಮನ ಸೆಳೆದ ಗ್ರಾಮ ವಾಸ್ತವ್ಯ. ನಾಡದೊರೆಯೇ ಮನೆ ಬಾಗಿಲಿಗೆ ಬಂದರು. ಕುಮಾರಸ್ವಾಮಿಯವರ ಗ್ರಾಮ ವಾಸ್ತವ್ಯದ ಕಲ್ಪನೆಯಂತೂ ರಾಷ್ಟ್ರದ ಗಮನ ಸೆಳೆಯಿತು. ನಾಡದೊರೆ ಬಡವರ ಮನೆ ಬಾಗಿಲಿಗೆ ಬಂದು ಕಷ್ಟ ಅರಿಯುವ ಕೆಲಸ ಮಾಡಿತು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಮಾನ್ಯರೊಡನೆ ಬೆರೆತು ಗ್ರಾಮಗಳಿಗೆ ಬಂದು ನಮ್ಮ ಮುಖ್ಯಮಂತ್ರಿ ಅನ್ನಿಸಿಕೊಂಡ್ರು. ಅಲ್ಲಿಯೇ ಮಾಡಿ ಬಡಿಸಿದ್ದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ರು. ಅಲ್ಲಿಯೇ ಚಾಪೆಯ ಮೇಲೆ ಮಲಗಿದ್ರು. ಕುಮಾರಸ್ವಾಮಿಯವರ ಸರಳತೆ, ಸಜ್ಜನಿಕೆಗೆ ರಾಜ್ಯದ ಜನ ಮಾರು ಹೋದರು. ಕುಮಾರಸ್ವಾಮಿಯವರ ಗ್ರಾಮ ವಾಸ್ತವ್ಯದ ಕಲ್ಪನೆಯನ್ನ ಮುಂದೆ ಅನುಕರಣೆ ಮಾಡಿದವರು ಹಲವರು. ಆದರೆ ಮುಖ್ಯಮಂತ್ರಿಯೇ ನೇರವಾಗಿ ಜನಸಾಮಾನ್ಯರ ಮನೆ ಬಾಗಿಲಿಗೆ ಬಂದು ಕಷ್ಟ ಕೇಳ್ತಾ ಇದ್ರಲ್ಲ, ಅದೇ ಜನರಿಗೆ ಇಷ್ಟವಾಗಿ ಹೋಯಿತು. ಗ್ರಾಮ ವಾಸ್ತವ್ಯ ಅದೊಂದು ಒಳ್ಳೆಯ ಪರಿಕಲ್ಪನೆ. ಬಹುಶಃ ಕಾಂಗ್ರೆಸ್ಸಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಪ್ರಶಂಸೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಕೂಡ ಅದನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಮಹಿಳೆಯರ ಗೋಳಿಗೆ ಮಮ್ಮಲ ಮರುಗಿದ್ರು. ಸಾರಾಯಿ, ಲಾಟರಿ ನಿಲ್ಲಿಸಿ ಮಾದರಿಯಾದರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದಾಗ ಬಡವರಿಗೆ ಮೊದಲ ಆದ್ಯತೆ. ಅದು ವಿಧಾನಸೌಧವಿರಲಿ, ಮುಖ್ಯಮಂತ್ರಿಗಳ ನಿವಾಸವಿರಲಿ, ಎಲ್ಲಾದರೂ ಪ್ರವಾಸ ಹೋಗಿರಲಿ, ಅವರು ಮೊದಲು ಮಾತನಾಡಿಸ್ತಾ ಇದ್ದದ್ದು ಬಡವರನ್ನ.
ಅನೇಕ ಕಡೆ ಸಾರಾಯಿಯಿಂದ, ಲಾಟರಿಯಿಂದ ಜನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಸಂಕಷ್ಟಕ್ಕೊಳಗಾಗ್ತಾ ಇದ್ದದನ್ನ ಅವರು ಕಣ್ಣಾರೆ ಕಂಡಿತು. ಗಟ್ಟಿ ನಿರ್ಧಾರ ಮಾಡಿಯೇ ಬಿಟ್ರು. ಸರ್ಕಾರದ ಮಟ್ಟದಲ್ಲೇ ಅವರಿಗೆ ವಿರೋಧ ಬಂತು. ಆದರೂ ಕುಮಾರಸ್ವಾಮಿ ಲೆಕ್ಕಿಸಲಿಲ್ಲ. ಸಾರಾಯಿ, ಲಾಟರಿ ನಿಷೇಧ ಮಾಡಿಯೇ ಬಿಟ್ರು. ಹಾಗಾಗಿ ಕುಮಾರಸ್ವಾಮಿಯವರ ಜನಪರ ಕಾಳಜಿ ಅವರ ದಿಟ್ಟ ನಿಲುವಿನ ಮೂಲಕ ಸಾರ್ವತ್ರಿಕವಾಗಿಯೇ ವ್ಯಕ್ತವಾಯಿತು. ಇದು ಅವರಿಗೆ ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟಿತು. ನಾಡಿನ ಹಿರಿಯ ಕಿರಿಯರೆಲ್ಲ ಕುಮಾರಸ್ವಾಮಿಯವರ ಬೆನ್ನಿಗೆ ನಿಂತು ಬೆನ್ನು ತಟ್ಟಿದ್ರು. ಕುಮಾರಸ್ವಾಮಿ ಜನಪ್ರಿಯತೆಯ ಉತ್ತುಂಗ ತಲುಪ್ತಾ ಇದ್ರು. ಅವರು ಮುಖ್ಯಮಂತ್ರಿಯಾಗಿ ಕೆಲವೇ ತಿಂಗಳಲ್ಲಿ ಕುಮಾರಣ್ಣ ಅನಿಸಿಕೊಂಡು ಬಿಟ್ರು. ಕುಮಾರಣ್ಣನು ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ದಿಟ್ಟ ಹೆಜ್ಜೆ ಇಡಲು ಆರಂಭಿಸಿದರು. ಅವತ್ತು ಆ ಹೆಣ್ಣುಮಕ್ಳುಗಳು ಕುಮಾರಣ್ಣವ್ರ ಮೇಲೆ, ನೋಡಿ ನಮ್ಮ ಯಜಮಾನರುಗಳೆಲ್ಲ ಕುಡಿದು ಹಾಳಾಗ್ತಾ ಇದ್ದಾರೆ, ನೀವು ಸಾರಾಯನ್ನ ಬಂದ್ ಮಾಡಬೇಕು ಅಂತೇಳಿ ಗಲಾಟೆ ಮಾಡಿದ್ರು. ಆ ಹೆಣ್ಮಕ್ಳುಗಳು ತಾಂಡ್ಯದಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಅವತ್ತು ತಕ್ಷಣ ತೀರ್ಮಾನ ಮಾಡಿ ಸಾರಾಯನ ಬಂದ್ ಮಾಡಿದ್ರು, ಲಾಟ್ರಿ ಬಂದ್ ಮಾಡಿದ್ರು. ಯುವಕರು ವಿಚಾರವಾಗಿ ಅವತ್ತು ಚರ್ಚೆ ಆಯಿತು. ಯುವಕರು ಎಲ್ಲ ಲಾಟ್ರಿ ಬಿದ್ದು ಹಾಳಾಗ್ತಾ ಇದ್ದಾರೆ, ಲಾಟ್ರಿ ಬಂದ್ ಮಾಡಿದ್ರು. ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣೆ, ಹಲವು ಶೈಕ್ಷಣಿಕ ಯೋಜನೆಗಳಿಗೆ ಚಾಲನೆ. ಕುಮಾರಸ್ವಾಮಿಯವರ ಸರ್ಕಾರ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣೆ ಮಾಡುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿತು. ಕುಮಾರಸ್ವಾಮಿಯವರು 1,000 ಪ್ರೌಢಶಾಲೆಗಳು, 716 ಪ್ರಾಥಮಿಕ ಶಾಲೆಗಳು, 500 ಪದವಿ ಪೂರ್ವ ಕಾಲೇಜುಗಳು, 184 ಪದವಿ ಕಾಲೇಜುಗಳು ಹಾಗೂ 6 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಶಿಕ್ಷಣ ಅಭಿವೃದ್ಧಿ ಮಾಡುವ ಸಲುವಾಗಿ ಸ್ಥಾಪಿಸಿದರು. ಭಾಗ್ಯಲಕ್ಷ್ಮಿ ಯೋಜನೆಗೆ ಚಾಲನೆ ದೊರೆತಿದ್ದು ಕೂಡ ಕುಮಾರಸ್ವಾಮಿಯವರ ಕಾಲದಲ್ಲೇ. ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ. ಸುವರ್ಣಸೌಧ ನಿರ್ಮಾಣಕ್ಕೂ ಅವರೇ ಕಾರಣ. ಅವತ್ತು ಸ್ಪೀಕರ್ ಆಗಿದ್ದವರು ಕೆಆರ್ಪೇಟೆ ಕೃಷ್ಣ. ಅವರ ಮುಂದೆ ಮಹತ್ವದ ಪ್ರಸ್ತಾಪ ಇಟ್ಟರು ಕುಮಾರಸ್ವಾಮಿ. ಅದಕ್ಕೆ ಅವರು ಒಪ್ಪಿದರು. ಅದರ ಫಲವಾಗಿಯೇ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಸಿ ಮಹಾರಾಷ್ಟ್ರಕ್ಕೆ ದಿಟ್ಟ ಉತ್ತರ ನೀಡಿದರು. ರಾಜ್ಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದರು. ಕಳೆದ 60 ವರ್ಷದಿಂದ ಮಾಡಲಾಗದ್ದ ಅನೇಕ ಐತಿಹಾಸಿಕ ಕೆಲಸಗಳನ್ನು ಕುಮಾರಸ್ವಾಮಿ ಮಾಡಿ ತೋರಿಸಿದರು. ಅಧಿವೇಶನ ನಡೆಸಲು ಸುವರ್ಣಸೌಧ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದವರು ಇವರೇ. ಅವತ್ತು ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ನಿರ್ಮಿಸಿದರು. ಬಳಿಕ ಎಸ್.ಎಂ. ಕೃಷ್ಣ ವಿಕಾಸಸೌಧ ಕಟ್ಟಿದರು. ಬಳಿಕ ಬೆಳಗಾವಿ ಸುವರ್ಣಸೌಧ ನಿರ್ಮಾಣಕ್ಕೆ ಕಾರಣರಾದವರು ಕುಮಾರಸ್ವಾಮಿ. ಅದು ಅವರ ಹೆಗ್ಗಳಿಕೆ, ಅಗ್ಗಳಿಕೆ. ಸರ್ಕಾರಿ ಭೂಮಿ ಮರಳಿ ಪಡೆಯಲು ಸಂಕಲ್ಪ. ಎ.ಟಿ. ರಾಮಸ್ವಾಮಿ ನೇತೃತ್ವದಲ್ಲಿ ಸಮಿತಿ. ಕುಮಾರಸ್ವಾಮಿಯವರ ಈ ನಿರ್ಧಾರವಂತೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ತುಂಬಾ ಮೆಚ್ಚುಗೆಗೆ ಕಾರಣವಾಯಿತು. ಎ.ಟಿ. ರಾಮಸ್ವಾಮಿಯವರ ನೇತೃತ್ವದಲ್ಲಿ ಸಮಿತಿ ರಚಿಸಿ ಒತ್ತುವರಿಯಾಗಿರುವ ಸರ್ಕಾರಿ ಭೂಮಿಯನ್ನ ಗುರುತಿಸಲು ಸೂಚಿಸಿದರು. 50,000 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿ ಇವತ್ತು ಸರ್ಕಾರ ಮರಳಿ ಪಡೆಯಲು ಪ್ರಯತ್ನ ಮಾಡ್ತಿದ್ರೆ ಕುಮಾರಸ್ವಾಮಿಯವರು ಅವತ್ತು ಕೈಗೊಂಡ ನಿರ್ಧಾರವೇ ಕಾರಣ. ಯಾರ ಒತ್ತಡಕ್ಕೂ ಮಣಿಯದ ಕುಮಾರಸ್ವಾಮಿ ದಿಟ್ಟ ತೀರ್ಮಾನ ಮಾಡಿ ಮತ್ತೆ ಎಲ್ಲರಿಂದಲೂ ದೊಡ್ಡ ಮಟ್ಟದ ಮೆಚ್ಚುಗೆಯನ್ನು ಪಡೆದಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಕೆಲವೇ ದಿನಗಳಲ್ಲಿ ನೈಜ ಬದಲಾವಣೆಯನ್ನು ತಂದರು. ಜನರ ಬಳಿಗೆ ಹೋಗಿ ಜನಪ್ರಿಯರಾದರು. ದೇವೇಗೌಡರ ಮಗ ಕುಮಾರಸ್ವಾಮಿ ಅನ್ನೋದಕ್ಕಿಂತ ಕುಮಾರಣ್ಣ ಅಂತಲೇ ಜನಪ್ರಿಯ ಆದರು.